ಸ್ನೇಹಿತರೆ, ಕೊನೆಗೂ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ಅದುವೇ ಮೇನು ಗೋಪುರ, ಅಂದರೆ ಗೇಟ್ವೇ ಅಂತಲೇ ಹೇಳ್ಬೋದು. ಮಹಾದ್ವಾರ ಅಲ್ಲೇನು ಕಾಣ್ತಾ ಇದೆಯಲ್ಲ ಅದು ಮಹಾದ್ವಾರ. ನಿಮಗೆ ಅಂದರೆ ಧರ್ಮಸ್ಥಳದ ಒಂದು ಮಹಾದ್ವಾರ. ಆ ಮಹಾದ್ವಾರ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಕ್ಕಪಕ್ಕ ನಿಮಗೆ ಎಲ್ಲ ಗೆಸ್ಟ್ ಹೌಸ್ಗಳಿದ್ದಾವೆ. ಅಂದರೆ ನಿಮಗೆ ಯಾತ್ರಾರ್ಥಿಗಳು ಇಳ್ಕೊಳ್ಳೋಕೆ ಇರೋಂತಹ ಒಂದು ಹಲವಾರು ಯಾತ್ರಾ ಗೆಸ್ಟ್ ಹೌಸ್ಗಳು ನೀವು ಕಾಣ್ಬೋದು. ಮೊದಲನೇದಾಗಿ ಅಲ್ಲಿ ಗೋದಾವರಿ ಇದೆ, ಆಮೇಲೆ ಈ ಕಡೆ ಬಂದರೆ ನಿಮಗೆ ನರ್ಮದಾ ಇದೆ. ಮುಂದೆ ಹಾಗೆ ನೀವು ಬಂದರೆ ಈ ಕಡೆಯಲ್ಲಿ ಲಗೇಜ್ ಕೌಂಟ್ರುಗಳಿದ್ದಾವೆ. ಇಲ್ಲೂ ಕೂಡ ನಿಮಗೆ ಕಾವೇರಿ ಅಂತ ಇದೆ ಒಂದು ಗೆಸ್ಟ್ ಹೌಸು, ಅಲ್ಲೂ ಕೂಡ ನೀವು ಇಳ್ಕೊಬೋದು. ಎಲ್ಲ ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಇಲ್ಲಿ ಪಡ್ಕೋಬೋದು ಏನೋ ರೂಮ್ಗಳನ್ನ. ಇನ್ನು ಕೆಲವು ಆನ್ಲೈನಲ್ಲಿ ಆದರೆ ನೀವು ಅಲ್ಲಿ ನಿಮಗೆ ನಾನು ಮೊದಲೇ ತೋರಿಸಿದ ಹಾಗೆ ಸಹ್ಯಾದ್ರಿ ಮತ್ತು ರಜತಾದ್ರಿ ಈ ಥರ ಇನ್ನೂ ಹಲವಾರು ಗೆಸ್ಟ್ ಹೌಸ್ಗಳು, ಪಾಶ್ ಗೆಸ್ಟ್ ಹೌಸ್ಗಳು ಕೂಡ ಇವೆ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ದುಡ್ಡಿನಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಎನ್ಕ್ವೈರಿ ಸೆಂಟ್ರ್ ಕೂಡ ಇದೆ, ಅಂದರೆ ಎನ್ಕ್ವೈರಿ ಆಫೀಸ್ ಕೂಡ ಇದೆ, ಅಂದರೆ ಮಾಹಿತಿ ಕಚೇರಿ ಕೂಡ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೇನೋ ದರ್ಶನದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಎಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ದೇವಸ್ಥಾನ ಅಲ್ಲಿದೆ ಇನ್ನು ಮುಂದೆ. ಸೊ ಅದಕ್ಕಿಂತ ಮೊದಲು ಒಂದು 100-150 ಮೀಟ್ರ್ ಮೊದಲು ನಿಮಗೆಲ್ಲ ಗಾಡಿಗಳನ್ನು ನಿಲ್ಲಿಸೋಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲಿವರೆಗೆ ಮುಂದೆ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ನೀವೇನಾದರೂ ಹೊಸದಾಗಿ ಗಾಡಿ ತೊಗೊಂಡ್ರೆ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೋಬೇಕಂದ್ರೆ ಮಾತ್ರ ಅದಕ್ಕೂ ನೀವು ಸಪ್ರೇಟಾಗಿ ಟೋಕನ್ ತೊಗೊಂಡು ಅಲ್ಲಿ ಒಳಗೆ ಹೋಗೋಕ್ಕೆ ನಿಮಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಪೂಜಾರಿಗಳು ಪೂಜೆ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಸ್ಪೆಷಲ್ ಒಂದು ಟಿಕೆಟ್ ತೊಗೋಬೇಕಾಗತ್ತೆ. ಅಂತ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬೋದು. ಬಟ್ ಅದರ್ವೈಸ್ ನಿಮಗೆ ಅಲ್ಲಿವರೆಗೆ ದೇವಸ್ಥಾನದವರೆಗೂ ನಿಮಗೆ ಗಾಡಿಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲರಿಗೂ ಮಾಡೋಕ್ಕೆ ಕೊಟ್ಬಿಟ್ರೆ ಮುಗಿದೋಯ್ತು. ದೇವಸ್ಥಾನ ನಿಮಗೆ ನಾರ್ಮಲಾಗಿ ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ದೇವಸ್ಥಾನದ ಮಂಡಳಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಗಂಗಾ ಅಂದ್ಬಿಟ್ಟು, ಇದು ಕೂಡ ಒಂದು ಗೆಸ್ಟ್ ಹೌಸು. ನಿಮಗೆ ಅದರ ಎದುರುಗಡೆನೇ ನಿಮಗೆ ಹಲವಾರು ಶಾಪ್ಗಳು ಕಾಣ್ತವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಸಾದಗಳು, ಎಣ್ಣೆ, ಗಂಧ, ದಾರಗಳು, ಓಕೆ, ಎಲ್ಲರೂ ಸಿಗುತ್ತೆ. ಆಮೇಲೆ ಅಂತೂ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು ಅಂತೂ ನೀವು ಎಲ್ಲ ಕಡೆ ನೀವು ಕಾಣ್ಬೋದು. ಒಂಥರ ಜಾತ್ರೆ ಇದ್ದಂಗೆ ಇದು. ಆದರೂ ಕೂಡ ಇವತ್ತು ಸ್ವಲ್ಪ ರಶ್ ಕಡಿಮೆ ಅಂತ ಹೇಳ್ಬೋದು. ಇದು ತುಂಬಾ ಈಗ ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚಾಗಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿವಸ ಮಂಜುನಾಥನ ಧರ್ಮಸ್ಥಳ ತುಂಬಿಕೊಂಡಿರುತ್ತೆ. ಇದು ನೋಡಿ, ಗಾಡಿ ನೋಡಿ, ಈಗ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಗಾಡಿ ಇದು. ಸೊ ಅಲ್ಲಿವರೆಗೂ ಡೈರೆಕ್ಟಾಗಿ ನಿಮಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಸಪ್ರೇಟಾಗಿ ನೀವು ಅದು ಟಿಕೆಟ್ ತೊಗೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಫ್ರೀ ಟಾಯ್ಲೆಟ್ಸ್ಗಳು ಕೂಡ ಇದೆ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧರ್ಮಸ್ಥಳ ಇಡೀ ಇಂಡಿಯಾದಲ್ಲೇ ಸ್ವಚ್ಛತೆಯಲ್ಲಿ ನಂಬರ್ 1 ಅಂತ ಹೆಸರು ಪಡೆದಿರುವಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತಲೂ ಹೇಳ್ಬೋದು. ಇಲ್ಲಿಂದಲೇ ನಿಮಗೆ ಲಗೇಜ್ ಕೌಂಟ್ರುಗಳು ಕೂಡ ಇದೆ. ನಿಮಗೇನಾದರೂ ಲಗೇಜ್ ಎತ್ಕೊಂಡ್ಬಂದಿದ್ರೆ, ನೀವೇನೋ ರೂಮ್ ಬೇಡ ಬಟ್ ಲಗೇಜ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಕ್ಯೂ ಹೋಗ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಇಲ್ಲಿಂದಲೂ ನಿಮಗೆ ಕ್ಯೂ ದರ್ಶನ ಇದೆ. ಇಲ್ಲಿ ಹೆಚ್ಚಾಗಿ ತುಂಬ ರಶ್ ಇದ್ದಾಗ ಇಲ್ಲಿಂದ ಎಂಟ್ರಿ ಕೊಡಿಸ್ತಾರೆ. ಇಲ್ಲ ಅಂದರೆ ನೀವು ಬರ್ತಾ ಕಡಿಮೆ ಆದಂಗೆಲ್ಲ ಮುಂದೆ ಹೋಗಿ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ಇವತ್ತು ಕಡಿಮೆ ರಶ್ ಇರೋದ್ರಿಂದ ಅಲ್ಲಿಂದ ಗೇಟ್ ನಂಬರ್ 2ರಿಂದ ನಿಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟಾಗಿ ಇವತ್ತು ಹಬ್ಬ ಅಂದರೆ ಒಂದು 45 ನಿಮಿಷದಲ್ಲಿ ಡೈರೆಕ್ಟಾಗಿ ನೀವು ದರ್ಶನ ಪಡ್ಕೋಬೋದು. ಸೊ ಇಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಲಗೇಜ್ ಇಡ್ಬೋದು. ಒಂದು ಟಿಕೆಟ್ ಕೊಡ್ತಾರೆ, ನಿಮ್ಮ ಲಗೇಜ್ ಇಟ್ಬಿಟ್ಟು ಎಲ್ಲನೂ ಒಳಗಡೆ ನೀವು ಎಂಟ್ರಿ ತೊಗೋಬೋದು. ಸೊ ನಾವು ಕೂಡ ಈಗ ಈ 2ನೇ ಕ್ಯೂ ಗೇಟ್ ಇದೆಯಲ್ಲ, ಆ ಗೇಟ್ ಮುಖಾಂತರನೇ ನಾವು ಎಂಟ್ರಿ ಕೊಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಸದಾ ಇರಿ. ನಿಮಗೆ ದರ್ಶನ ಮಾಡಿಸ್ಬಿಟ್ಟು, ಒಳ್ಳೆ ದರ್ಶನ ಮಾಡಿಸ್ಬಿಟ್ಟು ಕೂತಲ್ಲೇ ನೀವು ಮಂಜುನಾಥನ ದರ್ಶನ ಮಾಡ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಆಗಾಗ ಜೈ ಮಂಜುನಾಥ ಅಂತ ಬರೆಯಿರಿ. ಇನ್ನು ಮೊದಲು ಇಲ್ಲಿ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಆಮೇಲೆ ನಾವು ಮುಂದಿನ ವ್ಯವಸ್ಥೆನ ಮಾಡ್ಕೊಳ್ಳೋಣ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ಬರೆದಿದ್ದಾರೆ ಸನ್ನಿಧಾನ ಸೇವೆ ಸಾಲು, ಅಂದರೆ ಒಬ್ಬರಿಗೆ ನೀವು 200 ರೂಪಾಯಿ ಕೊಟ್ಟರೆ ಡೈರೆಕ್ಟಾಗಿ ಸನ್ನಿಧಾನ ಸೇವೆ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ಇಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂಥ ಟಿಕೆಟು ನಿಮಗೆ ಇಲ್ಲಿ ಸಿಗುತ್ತೆ. ಅದು ನಿಮಗೆ ಇಲ್ಲಿ ಕೌಂಟರ್ ನಂಬರ್ 1 ಅಂದರೆ ನಿಮಗೆ ಎಂಟ್ರಿ ಕೊಡೋಕ್ಕೆ ಇಲ್ಲಿ ಬೇರೆ ದಾರಿ ಇದೆ. ಅಂದರೆ ನಂಬರ್ 1ಅಲ್ಲಿ ನೀವು ಡೈರೆಕ್ಟಾಗಿ ಹೋಗ್ಬೋದು. ಅಂದರೆ ನಿಮಗೆ ಬೇಗ ಆಗುತ್ತೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ದರ್ಶನ ಆಗೋ ಬದಲು ಇಲ್ಲಿ ಒಂದು 10 ನಿಮಿಷದಲ್ಲಿ ಆಗುತ್ತೆ, ಅಥವಾ 1 ಗಂಟೆಯಲ್ಲಿ ಆಗೋ ಬದಲು ಇಲ್ಲಿ ಏನೋ ಒಂದು 20 ನಿಮಿಷದಲ್ಲಿ ಆಗುತ್ತೆ.
ಸೊ ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟನ್ನು ನೀವು ಪಡ್ಕೊಂಡು 200 ರೂಪಾಯಿ ಅದಕ್ಕೆ. ಆ 200 ರೂಪಾಯಲ್ಲಿ ನೀವು ಡೈರೆಕ್ಟಾಗಿ, ಅಂದರೆ ನಾವು ಒಂದು ರೀತಿಯಾಗಿ ಹೇಳ್ಬೋದು ಅಂದರೆ ಇಲ್ಲಿ ಸ್ಪೆಷಲ್ ದರ್ಶನ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ದೇವಸ್ಥಾನದ ಟೈಮಿಂಗ್ ಕೂಡ ಬರೆದಿದ್ದಾರೆ. ಸಂಜೆ ನೋಡಿ ಇಲ್ಲಿ ಸಂಜೆ 5ರಿಂದ 8:30ವರೆಗೆ ಮಾತ್ರ ಇರುತ್ತೆ, ಅಂದರೆ ಸಾಯಂಕಾಲದ್ದು. ಬೆಳಗ್ಗೆ ಟೈಮಿಂಗು ಬೆಳಗ್ಗೆ 6:30ಇಂದ ಮಧ್ಯಾಹ್ನ 12:30ವರೆಗೂ ಇರುತ್ತೆ. ಸೊ ಆ 2 ಟೈಮ್ಗಳಲ್ಲಿ ನೀವು ಬರ್ಬೋದು. ಇದು ಈಗ ಸಂಜೆ ಆಗಿರೋದ್ರಿಂದ ಸಂಜೆ ಟೈಮಿಂಗ್ ಮಾತ್ರ ಅವರು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರವಚನ ಮಂಟಪ. ಇಲ್ಲಿ ಅವಾಗವಾಗ ಏನಾಗುತ್ತೆ ಅಂದರೆ ಇಲ್ಲಿ ಪ್ರವಚನಗಳು ಕೂಡ ಮಾಡ್ತಾರೆ. ಸೊ ಆ ಪ್ರವಚನ ಮಾಡೋಕ್ಕೆ ಅಂತಲೇ ಇಲ್ಲಿ ಸಪ್ರೇಟಾಗಿ ಒಂದು ಮಂಟಪ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಹೋಗ್ಬೋದು. ಅಂದರೆ ಸಾಯಂಕಾಲ ಇಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಆಮೇಲೆ ಇಲ್ಲಿ ನಿಮಗೆ ಈಗ ತುಲಾಭಾರ ಮಾಡಬೇಕು ಅಂದರೆ ನಮ್ಮ ಧರ್ಮಸ್ಥಳದಲ್ಲಿ ತುಲಾಭಾರಕ್ಕೆ ತುಂಬ ಪ್ರಾಶಸ್ತ್ಯನ ಕೊಡ್ತಲಾಗುತ್ತೆ. ಅದು ತುಲಾಭಾರಕ್ಕೆ ನೀವು ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಕೌಂಟ್ರ್ ಇದೆ, ಅದಕ್ಕೂ ನೀವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಆ ಟಿಕೆಟನ್ನು ತೊಗೊಂಡ್ರೆ ನಿಮ್ಗೆ ಯಾವ ಥರ ತುಲಾಭಾರ ಬೇಕು ಅನ್ನೋದರ ಮುಖಾಂತರ ನೀವು ಆ ತುಲಾಭಾರವನ್ನು ಕೂಡ ಮಾಡ್ಕೋಬೋದು. ಇಲ್ಲಿಯೂ ಕೂಡ ನಿಮಗೆ ಶ್ರೀ ಸ್ವಾಮಿಯ ಒಂದು ಬೆಳ್ಳಿ ರಥ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಒಳಗಡೆ ಇದೆ ಇದು ಹೆಚ್ಚಾಗಿ ನಿಮಗೆ ಲಕ್ಷದ್ವೀಪದ ಸಮಯದಲ್ಲಿ ನೀವು ಈ ಬೆಳ್ಳಿ ರಥನ ಅವಾಗವಾಗ ತೇರನ್ನು ಎಳಿತಾರೆ. ಆ ಬೆಳ್ಳಿ ರಥನ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಭಕ್ತಾದಿಗಳೆಲ್ಲ ಇದುವೇ ಬೆಳ್ಳಿ ರಥ ಕಾಣ್ತಾ ಇದೆಯಲ್ಲ, ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಇದು ಸ್ವಾಮಿಯ ಬೆಳ್ಳಿ ರಥ ಅಂದ್ಬಿಟ್ಟು. ಇಲ್ಲಿ ಭಕ್ತಾದಿಗಳು ಯಾವುದೇ ದಾರ, ಬಳೆ, ಬೀಗ ಇತ್ಯಾದಿ ವಸ್ತುಗಳನ್ನು ಕಟ್ಟಬಾರ್ದು. ನಮ್ಮ ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಎಲ್ಲಿ ಏನು ಸಿಗುತ್ತೆ ಅದಕ್ಕೊಂದು ದಾರ ಕಟ್ಬಿಡೋದು, ಕಾಯಿನ್ ಹಾಕೋದು, ಈ ಪದ್ಧತಿಗಳು ಜಾಸ್ತಿ ಆಗಿದೆ. ಯಾರೋ ಒಬ್ಬನು ತಾಯ್ತಾ ಕಟ್ಟಿದ, ಯಾವನೋ ಒಬ್ಬ ದಾರ ಕಟ್ಟಿದ ಅಂದ್ಬಿಟ್ಟು 1000 ಜನ ಅದಕ್ಕೆ ಕಟ್ಟಕ್ಕೆ ಹೋಗ್ತಾರೆ. ಆದರೆ ಯಾವಕ್ಕೆ ಎದಕ್ಕೆ ಕಟ್ತಾರೆ, ಎದಕ್ಕೆ ಕಟ್ಟಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮ್ಮನೆ ಯಾರೋ ಒಬ್ಬರು ಕಟ್ತೀನಿ, ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅವರ ಒಂದು ಅಭಿಪ್ರಾಯ ಇರುತ್ತೆ. ಸೊ ಅವೆಲ್ಲ ಸುಳ್ಳು, ಅವಾಗೆಲ್ಲ ಮಾಡಬಾರ್ದು ಅನ್ನೋದು ಇಲ್ಲಿ ಬರೆದಿರ್ತಾರೆ. ನೋಡಿ, ಇಲ್ಲಿ ದೇವಸ್ಥಾನದ ಈಗ ಪೂಜೆಗೂ ಕೂಡ ಇಲ್ಲಿ ಕಾರ್ಯಕ್ರಮಗಳು ಆಗಲೇ ಸಾಯಂಕಾಲದ ಪೂಜೆಗೆ ರೆಡಿಯಾಗಿದೆ. ಇಲ್ಲಿಯೂ ಕೂಡ ಈ ಒಂದು ಹೊಸ ಕಾರು ತಂದಿದ್ದರಿಂದ ಅದನ್ನು ಪೂಜೆ ಮಾಡೋಕ್ಕೆ ಇಲ್ಲಿ ತಂದಿದ್ದಾರೆ. ಸೊ ದೇವಸ್ಥಾನ ಮಂಡಳಿಯ ಕಾರ್ಯಕ್ರಮಗಳು ಈಗ ಪ್ರಾರಂಭವಾಗ್ತದವೆ. ಸೊ ಹೆಚ್ಚಾಗಿ ಎಲ್ಲ ಫೋಟೋಗಳು ತೊಗೊತಾರೆ ಇಲ್ಲಿ. ದೇವಸ್ಥಾನ ಇನ್ನೊಂದು ಸರಿ ತೋರಿಸ್ತೀನಿ. ಇದೆಲ್ಲ ಹಿಂದೆ ಕೇರಳ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ನಿಮಗೆ ಹೆಚ್ಚು ಕಡಿಮೆ 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ದೇವಸ್ಥಾನ. ದೇವಸ್ಥಾನದ ಬಗ್ಗೆ ನಿಮಗೆ ಬ್ರೀಫಾಗಿ ಇತಿಹಾಸ ಅಥವಾ ಹೇಳಬೇಕು ಅಂದರೆ, ಇಲ್ಲಿ ಪರಗಡೆ ಅನ್ನೋ ದಂಪತಿಗಳಿದ್ದರು, ತುಂಬ ದಾನ ಧರ್ಮ ಮಾಡ್ತಾಯಿದ್ರು. ಅವರಿಗೆ ಒಂದು ಸರಿ ಕನಸಲ್ಲಿ 5 ದೈವಗಳು ಬಂದ್ಬಿಟ್ಟು ಇಲ್ಲಿ ನೀವು ದೇವಸ್ಥಾನನ ಕಟ್ಟಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಪರಗಡೆ ದಂಪತಿಗಳು ಇಲ್ಲಿ ಅಣ್ಣಪ್ಪ, ಅವರ ಸೇವಕನಾದಂಥ ಅಣ್ಣಪ್ಪನನ್ನು ಕರೆದುಬಿಟ್ಟು ಮಂಗಳೂರು ಹತ್ರ ಇರುವಂತಹ ಕದ್ರಿ ಎಂಬ ಜಾಗದಿಂದ ಶಿವಲಿಂಗವನ್ನು ತರಕ್ಕೆ ಹೇಳ್ತಾರೆ. ಆ ಶಿವಲಿಂಗ ತಂದುಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೂಲತಃ ಇಲ್ಲಿರುವ ಶಿವಲಿಂಗ ಅದು ಕದ್ರಿಯಿಂದ ಬಂದಿರುವಂಥ ಒಂದು ಶಿವಲಿಂಗ. ಸೊ ಆಮೇಲೆ ಉಡುಪಿಯ ಶ್ರೀಗಳು ಬಂದ್ಬಿಟ್ಟು ಇದನ್ನು ಇಲ್ಲಿ ಇನ್ನೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲಿಂದ ಈ ಒಂದು ಜಾಗವನ್ನು ಇಲ್ಲಿ ಧರ್ಮಸ್ಥಳ ಅಂತ ಕರೀತಾರೆ. ಸೊ ಈಗ ಪರಗಡೆ ಏನು ಕುಟುಂಬ ಇದೆಯಲ್ಲ, ಅದೇ ಮುಂದುವರೆದ್ಬಿಟ್ಟು ಈಗ ಹೆಗ್ಗಡೆ ಆಗಿದೆ ಅದು. ಇಲ್ಲಿ ಹೆಚ್ಚಾಗಿ ಈ ಒಂದು ದೇವಸ್ಥಾನ ಮಂಡಳಿ ಏನಿದೆಯಲ್ಲ, ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಬಟ್ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಿಲ್ಲ ಬ್ರಾಹ್ಮಣರೇ. ಬಟ್ ಒಳಗಡೆ ಇರುವಂಥ ದೇವರು ಶಿವಲಿಂಗ, ಅದುವೇ ಮಂಜುನಾಥ. ಅಂದರೆ ಇಲ್ಲಿ ಎಲ್ಲ ಪಂಗಡದವರು ಬರ್ತಾರೆ ಅನ್ನೋ ಒಂದು ತೋರಿಸುವಂತಹ ಒಂದು ಜಾಗವೇ ಇದು ಧರ್ಮಸ್ಥಳ. ಇಲ್ಲಿ ನ್ಯಾಯಕ್ಕೆ ಹೆಚ್ಚು ತಲೆಬಾಗ್ತಾರೆ. ಇಲ್ಲಿ ನೀವೇನಾದರೂ ಆಣೆಗಿಣೆ ಮಾಡಿದರೆ ಅದು ನಡೆಯುತ್ತೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಆಣೆ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈಗ ನಾವು ಸ್ವಲ್ಪ ಹೊತ್ತಾದ ಮೇಲೆ 7 ಗಂಟೆಗೆ ಅಲ್ಲಿ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಸೊ 7 ಗಂಟೆಯಿಂದ ರಾತ್ರಿ 9:00ವರೆಗೆ ನಿಮಗೆ ಅನ್ನಪ್ರಸಾದ ಇರುತ್ತೆ. ಅನ್ನಪ್ರಸಾದವನ್ನು ನಾವು ಸೇವಿಸಿ ಆಮೇಲೆ ನಾವು ನಮ್ಮ ರೂಮ್ಗಳಿಗೆ ಹೋಗ್ಬೋದು. ಅಥವಾ ಇನ್ನೂ ಸ್ವಲ್ಪ ಅಲ್ಲಿ ಏನೋ ಮಾರುಕಟ್ಟೆ ಇದೆ, ಅಲ್ಲಿ ಹೋಗ್ಬಿಟ್ಟು ಏನಾದರೂ ತೊಗೋಬೇಕು ಅಂದರೆ, ಶಾಪಿಂಗ್ ಮಾಡಬೇಕು ಅಂದರೆ ಅದನ್ನು ಕೂಡ ನಾವು ಮಾಡ್ಬೋದು. ನೋಡೋಣ ಬನ್ನಿ, ಇನ್ನೂ ಏನೇನು ಮುಂದೆ ಇದೆ. ಅಲ್ಲಿ ಒಳಗಡೆ ಹೋದಾಗ ಅನ್ನಪ್ರಸಾದ ಯಾವ ರೀತಿ ಇರುತ್ತೆ, ಏನೇನೆಲ್ಲ ವ್ಯವಸ್ಥೆ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿದ್ದೀವಿ. ಸಾಯಂಕಾಲ 7 ಗಂಟೆ
7 ಗಂಟೆ ಆದರೂ ಇನ್ನೂ ಇಲ್ಲಿ ಬೆಳಕೆ ಇದೆ. ನಿಮಗೆ ಪಕ್ಕದಲ್ಲಿ ಒಳ್ಳೆಯ ಒಂದು ಉದ್ಯಾನ ಕೂಡ ಇದೆ. ಇಲ್ಲಿ ಗಾಡಿಗಳು ಹೆಚ್ಚಾಗಿ ಹೊಸ ಗಾಡಿ ತೊಗೊಂಡಾಗ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ. ಸೊ ಕೆಲವೊಂದು ಗಾಡಿಗಳು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತವೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣೋದು ವೀರೇಂದ್ರ ಹೆಗ್ಗಡೆ ಅವರ ಏನೋ ಮನೆ ಇದು. ಸೊ ಇಲ್ಲಿ ನಮಸ್ಕಾರ. ಸೊ ದೇವಸ್ಥಾನ ಸಾಯಂಕಾಲದ ಸಮಯ ಯಾವ ರೀತಿ ಇರುತ್ತೆ, ಈ ಸ್ವಲ್ಪ ಹೊತ್ತಾದ ಮೇಲೆ ನಿಮಗೆಲ್ಲ ಲೈಟಿಂಗ್ ಎಲ್ಲ ಕಾಣುತ್ತೆ. ಆದರೂ ಒಂದು ವೇಳೆ ನಾನು ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ದೇವಸ್ಥಾನದ ಮುಂದ್ಗಡೆ ಎಲ್ಲ ಭಕ್ತಾದಿಗಳು ತುಂಬ ಖುಷಿಯಿಂದ ಇದ್ದಾರೆ. ಯಾಕೆಂದರೆ ಒಳ್ಳೆ ದರ್ಶನ ಆಗಿದೆ. ಇವತ್ತು ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಇನ್ನೇನೋ 7 ಗಂಟೆಗೆ ಕಾಯ್ತಾ ಇದ್ದಾರೆ. ಇನ್ನೇನು 7 ಗಂಟೆಗೆ ಅನ್ನಪೂರ್ಣೇಶ್ವರಿ ಪ್ರಾರಂಭವಾಗುತ್ತೆ, ಅಂದರೆ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಅಲ್ಲೂ ಕೂಡ ನಾನು ಹೋಗ್ಬಿಟ್ಟು ನಿಮಗೆ ಅಲ್ಲಿಯ ಸಂಪೂರ್ಣವಾದಂಥ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಾಯ್ತಾ ಇರಿ.